ಕಳೆದ ದಿನ ಇದ್ದಂಥ ಪ್ರತಿಯೊಂದು ವೇದನೆಯನ್ನು ನೀಗಿಸುವಂಥ ದೇವರು. ಆತನ ಸಮ್ಮುಖದಲ್ಲಿ ಸ್ತೋತ್ರ ಬಲಿಗಳನ್ನೇ ಅರ್ಪಿಸೋಣ. ಲೆಟ್ ಅಸ್ ಸೇ ಥ್ಯಾಂಕ್ ಯು ಟು ಜೀಸಸ್. ಥ್ಯಾಂಕ್ ಯು ಫಾದರ್ ಗಾಡ್. ಸ್ತೋತ್ರ ಯೇಸು ರಾಜ, ನೀನು ಮಾಡಿದಂಥ ಸಕಲ ಉಪಕಾರಗಳಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. நன்றி பலி நல்லவரே உமக்குத்தான் அதிகாலை ஆனந்தமே இயேசப்பாவும் திருப்பாதமே. நன்றி பலி நல்லவரே உமக்குத்தான் அதிகாலை ஆனந்தமே இயேசப்பாவும் திருப்பாதமே. நேத்திர துயரமெல்லாம் இன்று மறந்ததையா, நேத்திர துயரமெல்லாம் இன்று மறந்ததையா, நிம்மதி பிறந்ததையா, அது நிரந்தரமானதையா. நிம்மதி பிறந்ததையா, அது நிரந்தரமானதையா. ಬಾಯಿಗಳನ್ನು ತೆಗೆದು ಹೇಳೋಣ. ಕೋಡಿ ಕೋಡಿ ನನ್ರಿ ಡ್ಯಾಡಿ ಜೀಸಸ್, ಕೋಡಿ ಕೋಡಿ ನನ್ರಿ ಡ್ಯಾಡಿ, ಕೋಡಿ ಕೋಡಿ ನನ್ರಿ ಡ್ಯಾಡಿ. நன்றி பலி நன்றி பலி நல்லவரே அதிகாலை ஆனந்தமே இயேசப்பாவும் திருப்பாதமே. அதிகாலை ஆனந்தமே இயேசப்பாவும் திருப்பாதமே. இரவெல்லாம் காத்து இன்னொரு நாள் தந்தே, இரவெல்லாம் காத்து இன்னொரு நாள் தந்தே, என்னை மறவாதே
ಎಂಥದೇ ಕಷ್ಟ ಬಂದರೂ, ಯಾವುದೇ ತೊಂದರೆ ಬಂದರೂ ಆತನ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಯಾವುದು ಅಗಲಿಸಲು ಸಾಧ್ಯವಿಲ್ಲ. ನಮಗೆ ವಾಕ್ಯದಲ್ಲಿ ಬರೆದಿರುವ ಹಾಗೆ ಈ ಲೋಕದ ವಿಷಯಗಳಾಗಲಿ, ಮೇಲಿನ ಲೋಕದ ವಿಷಯಗಳಾಗಲಿ ಆತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾವುದಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಆತನು ನಮ್ಮನ್ನು ಮೊದಲು ಪ್ರೀತಿಸಿದಿಂದಲೇ ನಾವು ಆತನನ್ನು ಪ್ರೀತಿಸುತ್ತಿದ್ದೇವೆ. ಆಮೇನ್. ನಿಮ್ಮ ಕಷ್ಟಗಳು ಆತನಿಂದ ದೂರ ಮಾಡೋದಕ್ಕೆ ಬಿಡಬೇಡಿ. ಯಾಕಂದರೆ ಆತನ ಸಮ್ಮುಖದಲ್ಲಿ ಯಾವ ಕೊರತೆಗಳಿಗೂ ಉತ್ತರ ಸಿಗೋದೇ ಇರೋದೇ ಇಲ್ಲ. வேதனை துன்பமெல்லாம் ஒரு நாளும் பிரிக்காதையா, வேதனை துன்பமெல்லாம் ஒரு நாளும் பிரிக்காதையா, நாதனே உம் நிழலில் நான் நாள்தோறும் சுநாதனே ஓம் நிழலில் நான் நாள்தோறும் ಕೊನೆ ಸತ್ಯಳನ ಕೋಡಿ ಕೋಡಿ ನನ್ರಿ, ಕೋಡಿ ಕೋಡಿ ನನ್ರಿ ಡ್ಯಾಡಿ, ಕೋಡಿ ಕೋಡಿ ನನ್ರಿ ಡ್ಯಾಡಿ, ಕೋಡಿ ಕೋಡಿ ನನ್ರಿ ಡ್ಯಾಡಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, நல்லவரே உனக்கு தாப்பா. ஆமென். அதிகாலை ஆனந்தமே ஏசப்பா உம் திருப்பாதமே, இயேசு ராஜா உம் திருப்பாதமே, இயேசு ராஜா உம் திருப்பாதமே. Thank you Father, thank you Jesus, thank you Holy Spirit. ಕರ್ತನೆ, ನನಗೆ ತಾಯಿ ತಂದೆ ಎಲ್ಲವೂ ಆಗಿರುವಂಥ ಯೇಸುವೆ, ನೀನೇ ನನ್ನ ಜೀವವಲ್ಲೋ ಸ್ವಾಮಿ, ನೀನೇ ನನ್ನ ಮಾರ್ಗವಲ್ಲೋ. ಕರ್ತನೆ, ನಿಮ್ಮ ನೆರಳಲ್ಲೇ ನಾನು ಮಗುವಾಗಿ ನಿಮ್ಮ ಸಮ್ಮುಖದಲ್ಲೇ ಇರುತ್ತೇನೆ ಸ್ವಾಮಿ. ಅಪ್ಪ, ನಾನು ನಿನ್ನ ಕಾಡೋದಕ್ಕೋಸ್ಕರನೇ ಬಂದಿದ್ದೇನೆ. ಅದನ್ನು ಅಪ್ಪ ಅಂತ ಕರೆಯುವಂಥ ಕೃಪೆಯನ್ನು ದಯಪಾಲಿಸಿರುವಂಥ ದೇವರು, ನಮ್ಮ ದೇವರು ದೂರ ಇಲ್ಲ, ನಮ್ಮ ಜೊತೆಗೆ ಇರುವಂಥ, ನಮ್ಮ ಪಕ್ಕದಲ್ಲೇ ಇರುವಂಥ ಬಿಡುಗಡೆಯ ನಾಯಕನಾಗಿದ್ದಾನೆ. ಅಪ್ಪ ನಿನ್ನ ಕಾಡುವೆ, ತಂದೆ ನಿಮ್ಮ ಸ್ತುತಿಸುವೆ, ಯೇಸಪ್ಪ ನಿಮ್ಮ ಕಾಡುವೆ, ತಂದೆ ನಿಮ್ಮ ಸ್ತುತಿಸುವೆ, ಯೇಸಪ್ಪ
ಕುರುಬನು, ಒಳ್ಳೆ ಕುರುಬನು ನೀನಲ್ಲವೋ, ಒಳ್ಳೆ ಕುರುಬನು ನೀನಲ್ಲವೋ. ಹೇಳಿ, ನಾನೇ ನಿನ್ನ ಕುರಿಮರಿಯು, ಮರಿಯು, ನಾನಿನ್ನ ಕುರಿಮರಿಯು, ನಾನಿನ್ನ ಕುರಿಮರಿಯು. ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿಮ್ಮ ಕಾಣುವೆ, ತಂದೆ ನಿಮ್ಮ ಸ್ತುತಿಸುವೆ, ಯೇಸಪ್ಪ ನಿಮ್ಮ ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ. ನಮ್ಮ ಸಮಾಧಾನವೇ ಎಲ್ಲ ಶಕ್ತಿಗೂ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. యేసయ్యా యేసయ్యಾ యేసయ్యా ನನ್ನ ಸಮಾಧಾನ ನೀ. యేసయ్యా యేసయ్యಾ యేసయ్ಯಾ ನಮ್ಮಧಿಕಾರ ನೀ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ. ಎಸ್ ಲಾರ್ಡ್, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ನಾ ತೋಡದಂತ ಕೊಳವನ್ನು, ಅಗಿಯದಂತ ಬಾವಿಯನ್ನು, ಕಟ್ಟದಂತ ಮನೆಯನ್ನು ನಮಗೆ ಕೊಡುವೆ ನೀ. ನಾ ತೋಡದಂತ ಕೊಳವನ್ನು, ಅಗಿಯದಂತ ಬಾವಿಯನ್ನು, ಕಟ್ಟದಂತ ಮನೆಯನ್ನು ನಮಗೆ ಕೊಡುವೆ ನೀ. ಅದ್ದಿನಂತೆ ಅದ್ದಿನಂತೆ ಗೂಡನು ಕೆಡವಿ, ರೆಕ್ಕೆಗಳ ಮೇಲೆ ಹೊರುತ್ತಿರುವೆ. ಅದ್ದಿನಂತೆ ಗೂಡನು ಕೆಡವಿ, ರೆಕ್ಕೆಗಳ ಮೇಲೆ ಹೊತ್ತು ಸಾಗುವಿ. యేసయ్యಾ యేసయ్యಾ యేసయ్ಯಾ ನಮ್ಮ ಸಮಾಧಾನ ನೀ. యేసయ్యಾ యేసయ్ಯಾ యేసయ్ಯಾ ನಮ್ಮ ಅಧಿಕಾರ ನೀ. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. ಸೈತಾನನ್ನು ನಮ್ಮ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. యేసయ్యಾ యేసయ్ಯಾ యేసయ్ಯಾ ನಮ್ಮ ಸಮಾಧಾನ ನೀ. యేసయ్యా యేసయ్యా ಅಧಿಕಾರ ನೀ. ನಮ್ಮ ಜ್ಞಾನದಿಂದ ಅಲ್ಲ ತಂದೆ, ನಮ್ಮ ಬಲದಿಂದ ಅಲ್ಲ, ಎಲ್ಲ ನಿಮ್ಮ ದಯೆ ತಂದೆಯೇ. ಎಸ್ ಲಾರ್ಡ್. ಸಮಾಧಾನ ಬಲಿಯೇ ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ.
ಸಮಾಧಾನ ಬಲಿಯೇ, ದಾವೀದನ ಚಿಗುರೆ, ಜ್ಞಾನ ಅರಿವು ಬಲವ ಕೊಡುವ ದೇವರಾತ್ಮನೇ. ಯೇಸುವೆ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ, ಸೈತಾನನ್ನು Lord, Yeshuve, lead us not into temptation, Lord. Deliver us from all evil. Ninge overthukkagu nan jebikirana andavare. Lord, lead everyone into your path, Master. Lord, I cover everyone in midst of the walls of your fire, Master. Lord, I protect everyone in your name, Lord Jesus. As we worship you, Lord. ಸೈತಾನನ್ನು ನಮ್ಮ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ, ಏಸಯ್ಯ. ಜೋರಾಗಿ ಆಡಿರಿ, ಏಸಯ್ಯ. Let Holy Spirit come in midst of us, Lord. ಜೋರಾಗಿ ಆಡಿರಿ. Invite Holy Spirit to yourself. ಏಸಯ್ಯ ಕೂಗಿ ಆಡಿರಿ, ಸಾಲುವುದಿಲ್ಲ ಇದು. ಏಸಯ್ಯ ನಮ್ಮಧಿಕ ಕೂಗಿರಿ ಅವರನ್ನ. ಏಸಯ್ಯ 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 ನನ್ ಸಮಾಧಾನ ನೀ, ಏಸಯ್ಯ ಏಸಯ್ಯ we need you more than ever before, Lord Jesus. கடந்த நாட்கள் காத்திரு உமக்கு நன்றி ஐயா. புதிய நாளை தந்து இன்னும் வரும் காத்திருந்து கொண்டு வருகிறீர்கள். உமக்கு நன்றி ஆண்டவரே. நன்றி என்று சொல்லுகிறோம் ராஜா, நாவாலே துதிக்கிறோம். எல்லோரும் எழுந்து நின்று பாடுங்கள். நன்றி என்று சொல்லு. எல்லோரும் எழுந்து நில்லுங்க. நாவாலே show your humbleness to God. நன்றி இயேசு ராஜா, நன்றி இயேசு ராஜா, நன்றி இயேசு ராஜா, நன்றி இயேசு ராஜா. நன்றி என்று சொல்லுகிறோம் ராஜா, நாவாலே துதிக்கிறோம் ராஜா. நன்றி என்று சொல்லுகிறோம் ராஜா, நாவாலே துதிக்கிறோம் ராஜா. கடந்த நாட்கள் காத்தீரே நன்றி ராஜா. நன்றி என்று சொல்லுங்கள். கடந்த நாட்கள் நன்றி ராஜா. புதிய நாளை தந்தீரே நன்றி ராஜா. புதிய நாளை தந்தீரே நன்றி ராஜா. உமக்கு நன்றி இயேசு ராஜா, நன்றி இயேசு ராஜா, நன்றி இயேசு ராஜா, நன்றி இயேசு. ஆபத்திலே காத்தீரே, ஆபத்திலே காத்தீரே நன்றி ராஜா. ஆபத்திலே காத்தீரே நன்றி ராஜா. அதிசயம் செய்தீரே நன்றி ராஜா. அதிசயம் செய்தீரே நன்றி ராஜா. உமக்கு நன்றி இயேசு ராஜா, நன்றி இயேசு ராஜா, நன்றி இயேசு ராஜா, நன்றி இயேசு ராஜா. வாழ்க்கையிலே ஒளி விளக்காய் வந்தீரையா. வாழ்க்கையிலே ஒளி விளக்காய் வந்தீரையா. வார்த்தை என்ற மன்னாவை தந்தீரையா. வார்த்தை என்ற மன்னாவை தந்தீரையா. உமக்கு நன்றி இயேசு ராஜா, நன்றி இயேசு ராஜா,
நன்றி இயேசு ராஜா, நன்றி இயேசு ராஜா, நன்றி என்று சொல்லுகிறோம் ராஜா, நாவாலே துதிக்கிறோம் ராஜா, நன்றி என்று சொல்லுகிறோம் ராஜா, நாவாலே துதிக்கிறோம் ராஜா. விழுந்து போன நேரமெல்லாம் தூக்கினீரே, விழுந்து போன நேரமெல்லாம் தூக்கினீரே, தாங்கி என்னை நடத்தினீரೇ. ಅಭಿಷೇಕಿಸಲ್ಪಡಿ. ನೀವು ಕೇಳಿದ್ದಾದರೆ ಆತ ಕೊಡ್ತಾನೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆಮೇನ್. ಬೇಡಿಕೊಳ್ಳುವ ಎಲ್ಲರೂ ಹೊಂದಿಕೊಳ್ತಾರೆ, ಹುಡುಕುವ ಎಲ್ಲರೂ ಅದನ್ನು ಹೊಂದಿಕೊಳ್ತಾರೆ, ತಟ್ಟುವವನಿಗೆ ಎಲ್ಲವೂ ತೆರೆಯಲ್ಪಡತ್ತೆ. ಒಬ್ಬ ಮಗನು ತನ್ನ ತಂದೆಯನ್ನು ಮೊಟ್ಟೆಯನ್ನು ಕಿಡಿದರೆ ಆ ತಂದೆಯು ಹಾವನ್ನು ಕೊಡುವನೇ. ಹಾಗಾದ್ರೆ ದುಷ್ಟರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವುದಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನೀವು ಕೇಳಿಕೊಂಡಾಗ ನಿಮಗೆ ಪವಿತ್ರಾತ್ಮನ ವರವನ್ನು ಕೊಡದೇ ಇರುವನೇ. ಕೈಗಳನ್ನು ಮೇಲೆ ಕೆತ್ತಿ ಕೇಳ್ಕೊಳ್ಳಿ. ಐ ನೀಡ್ ದ ಗಿಫ್ಟ್ಸ್ ಆಫ್ ದ ಸ್ಪಿರಿಟ್. ನನಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕು ಸ್ವಾಮಿ. ಪರಿಶುದ್ಧಾವಿ ವರங்கள் எனக்கு தேவை ஆண்டவரே. நான் ஊழியத்தை செய்யணும். ஹalleluya. I want to minister to you Lord. Amen. ನಾನು ಇನ್ನೋಗೋಸ್ಕರ ಸೇವೆಯನ್ನು ಮಾಡಬೇಕು. ಕೈಗಳ ಮೇಲೆ ಕೆತ್ತಿ ಹೇಳ್ರಿ. ನಾನು ಮುಟ್ಟುವಾಗ, ನಾನು ಪ್ರಾರ್ಥಿಸುವಾಗ ಜನಗಳು ಬಿಡುಗಡೆಯಾಗಬೇಕು ಯೇಸುವಿನ ನಾಮದಲ್ಲಿ. ಅಭಿಷೇಕ ಮಾಡಿ ಕೈಗಳ ಮೇಲೆ ಕೆತ್ತಿಯಿಂದ ಕೈಗಳ ಅಭಿಷೇಕಂ செய்யுங்கப்ப. உன் வல்லமைಯಿಂದ ಕೈಗಳಕ್ಕುள்ளே இறங்கும்படி ஜெபிக்கிறே. ಪವಿತ್ರಾತ್ಮನ ಕೈ. ಓ ಥ್ಯಾಂಕ್ ಯು ಲಾರ್ಡ್. ದೇವರ ಬಲ ಈ ಕೈಗಳಲ್ಲಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ನಾವು ಯಾರೋ ಅಲ್ಲ, ನಾವು ರಾಜವಂಶಸ್ಥರಾದ ಯಾಜಕರು, ದೇವರಾದುಕೊಂಡ ಜನಾಂಗ. ನಮ್ಮನ್ನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಕೈಗಳನ್ನು ಜೋರಾಗಿ ತಟ್ಟಿ ಯೇಸುವನ್ನ ಘನಪಡಿಸಿ. ಇನ್ನು ಸಾಕ ಯೇಸುಸ್ವಾಮಿಗೆ. ಉತ್ತರಲ ರಬ ಕಥ ಬಾಯಿ ತೆರೆದು ಸ್ತೋತ್ರ ಮಾಡಿ. ರಿಖ ರಬಲ ಶಂದ ಓ ರಾಮ ಮರ್ತ ಕೆರೆ ಶೆಕೆರೆ ಬಕತುರ ರೇಬ ಬರ್ತಲ ರೋದನೆ ಬಶಂದರಲೋ. ಹಾಲೆಲೂಯ, ಹಾಲೆಲೂಯ. ನೋ ನಿಮಗ ಆರಾಧನೆ ಯೇಸುವೆ, ಉಮಕ್ಕೆ ಆರಾಧನೆ. கேடகம் நீரே, மகிமையும் நீரே, தலை நிமிர செய்பவர் நீரே. கேடகம் நீரே, மகிமையும் நீரே, தலை நிமிர செய்பவர் நீரே. தலை நிமிர பாடுங்க எல்லாம். தகப்பனே, தந்தையே, தலை நிமிர, தலை நிமிர. எதிரிகள் எவ்வளவாய், எதிர்த்தெடுவோர் எவ்வளவாய் பெருகிவிட்டன. எதிரிகள் எவ்வளவாய் பெருகிவிட்டன. எதிர்த்தெடுவோர் எவ்வளவாய் பெருகிவிட்டன. ஆனாலும் சோர்ந்து போவதில்லை, தளர்ந்து விடுவதில்லை. சோர்ந்து போவதில்லை, தளர்ந்து விடுவதில்லை. தகப்பனை தாங்குகிறீர், என்னை தள்ளாட விட மாட்டி. ಹೇಳಿ ತಗಪ್ಪನೇ. என்னை தள்ளாட மாட்டி. ಕೈಗಳನ್ನು ಉಯರ್ತಿ. ಕೇಡಗಂ ನೀರೇ. ಜೋರಾಗಿ ಆಡಬೇಕು. ತಲೆ ನಿಮಿರ. ಕೇಡಗಂ ನೀರೇ,
ತಲೆ ನಿಮಿರ தலை நிமிர செய்பவர் நீரே, தலை நிமிர செய்பவர் நீரே. தலை நிமிர செய்கிற அந்த தேவனுக்கு கரங்களை தட்டி ஆண்டவரை ಸ್ತೋತ್ರம் செய்யலாமா? ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುವಾತನು. ಆಮೆನ್. ಸಾಕಾ ಯೇಸುಸ್ವಾಮಿಗೆ? ಜೋರ ಕರಂಗಳೆ ತಟ್ಟಿ, ಅಪ್ಪ ಎನ್ ತಲೆರೆಯೇ ನಿಮಿರ செய்பவரே ಸ್ತೋತ್ರಂ. ಆಮೆನ್. ಬ್ಯಾಪ್ಟಿಸಮ್ ತಗೊಳ್ಳೋರು ಎದ್ದು ನಿಂತ್ಕೊಳ್ಳಿ. ಐ ವಾಂಟ್ ಟು ಪ್ರೇ ಫಾರ್ ಯು. ಬ್ಯಾಪ್ಟಿಸಮ್ ತಗೊಳ್ಳುವಂಥ 3 ಜನ ಕೂಡ ಇಲ್ಲ, ಅವ್ನು ಬಂದಿಲ್ಲ. ಎಲ್ಲಿ ತಾಮೋ? ಎಲ್ಲಿ ಅಮ್ಮಪ್ಪ? ಏನಪ್ಪ ಮಾಡ್ತಿದ್ದೆ ಅಲ್ಲಿ? ಜಾಗ ಇದೆ ಬಾ ಇಲ್ಲಿ. ಇವರು 3 ಜನ ದೇವರಿಗೆ ಸಾಕ್ಷಿಯಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಕೈಗಳನ್ನು ನೀಟಿ ಇವ್ರನ್ನ ಆಶೀರ್ವದಿಸೋಣ. ಯಾವ ಶೋಧನೆಗಳು ಇವರಿಗೆ ಬರಬಾರ್ದು. ಪಿಶಾಸಾನವನ್ನು ಶೋಧಿಕ ಕೂಡದು. ಇವರು 3 ಜನ ಬ್ಯಾಪ್ಟಿಸಮ್ ತಗೊಂಡ ಮೇಲೆ, ಇವತ್ತಿಗಿಂತ ಬ್ಯಾಪ್ಟಿಸಮ್ ತಗೊಂಡ ಮೇಲೆ ಇನ್ನೂ ಇವರು ನಿನಗೋಸ್ಕರ ಪ್ರಕಾಶಿಸಲಿ, ನಿನಗೆ ಸಾಕ್ಷಿಗಳಾಗಿರಲಿ. ಇವ್ರನ್ನ ಆಶೀರ್ವದಿಸ್ತೇನೆ. ಪವಿತ್ರಾತ್ಮನು ಇವ್ರನ್ನ ಆಳ್ವಿಕೆ ಮಾಡಲಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಕುಳಿತುಕೊಳ್ಳಿ. ಗಾಡ್ ಬ್ಲೆಸ್ ಯು. ಅದೇ ರೀತಿ ನೀವು ಯೌವನಸ್ಥರ ಮೀಟಿಂಗ್ಗೆ ನೀವೇನು ಮಾಡ್ತೀರಾ ಅಪ್ ಟು 35 ಇಯರ್ಸ್ ಒಳಗಡೆ ಏನು ಮಾಡ್ತೀರಾ ಎಂಬುದು ಮುಂದಿನ ವಾರ ಕೊಡಿ. ಡಿಸೈಡ್ ಮಾಡಿಕೊಂಡು ನಿಮ್ಮ ಪ್ರೋಗ್ರಾಮ್ನ ಹೇಳೋದಾದರೆ ಅವ್ರು ಬರ್ಕೊಳ್ತಾರೆ. 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನೀವು ಇರಬೇಕು ಇಲ್ಲಿ. ಎಲ್ಲರೂ ದೇವ್ರನ್ನ ಮಹಿಮೆ ಪಡಿಸ್ಬೇಕು. ಇನ್ವೆಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನಿಮ್ಮ ಪ್ರತಿಭೆಗಳನ್ನು ದೇವರ ರಾಜ್ಯದಲ್ಲಿ ನೀವು ಅದನ್ನು ತೊಡಗಿಸಿಕೊಳ್ಳಿ. ಆಂಡವರು ಕೊಡುತ್ತ ತಲಾಂತಗಳೇ ಉಪಯೋಗ ಪಡೆದುಕೊಳ್ಳುங்கள். ಆಮೆನ್. ದಿಸ್ ಈಸ್ ಆಪರ್ಚುನಿಟಿ ಫಾರ್ ಯು. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು. ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಮಹೋ ಥ್ಯಾಂಕ್ ಯು ಜೀಸಸ್. ನಾವು ಕೆಟ್ಟ ಸೇವಕರು ಒಳ್ಳೆ ಸೇವಕರ ಬಗ್ಗೆ ನಾವೇನು ಮಾಡ್ತಾ ಇದ್ದೇವೆ? ಧ್ಯಾನ ಮಾಡ್ತಾ ಇದ್ದೇವೆ. நல்ல ஊழியக்காரர்கள், கெட்ட ஊழியக்காரர்களை பற்றி நாங்கள் தியானம் செய்து கொண்டு வருகிறோம். ಕಡೆ ವಾರ ನೋಡಿದ್ವಿ ನಾವು. ದೇವರು ನಮಗೆ ಕೊಟ್ಟಂಥ ಸೇವೆಯಾದರೂ ಏನು ಎಂಬುದಾಗಿ ಆಂಡವರು ಕೊಡುತ್ತ ஊழியம் என்ன என்று நாங்கள் பார்த்தோம். ಏನಂತ ಹೇಳಿದ್ರೆ, ಸ್ವಾಮಿ ನಾನು ಹಸಿವಾಗಿದ್ದೆ, ನನಗೇನು ಕೊಟ್ರಿ? ಆಹಾರವನ್ನು ಕೊಟ್ರಿ. ನಾ ಬಟ್ಟೆ ಇಲ್ಲದವನಾಗಿದ್ದೆ, ನನಗೆ ಬಟ್ಟೆಯನ್ನು ಕೊಟ್ರಿ. ನಾ ಸೆರೆಮನೆಯಲ್ಲಿದ್ದೆ, ನನ್ನ ನೋಡೋದಕ್ಕೆ ಬಂದ್ರಿ. ನಾ ವ್ಯಾಧಿಗ್ರಸ್ತನಾಗಿದ್ದೆ, ಬಂದು ನನ್ನನ್ನು ಆರೈಕೆ ಮಾಡಿದ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಅಲ್ಲಿರುವಂಥ ಸೇವಕರು ಕೇಳ್ತಾರೆ, ಸ್ವಾಮಿ ನಿನಗೆಲ್ಲಿ ನಾವು ಮಾಡಿದ್ವಿ ಎಂಬುದಾಗಿ. ಅಲ್ಪನಾದವನಿಗೆ ನೀವೇನೇನು ಮಾಡಿದ್ರೋ ಅದೆಲ್ಲವನ್ನು ನನಗೇ ಮಾಡಿದ ಹಾಗೆ. ஆமென். நீங்கள் ஏழைகளுக்கு செய்யும்போது அது ஆண்டவருக்கே செய்த மாதிரி. அதுதான் உங்கள் ஊழியம். ಆಮೆನ್. ಥ್ಯಾಂಕ್ ಯು ಲಾರ್ಡ್. ಯಾಕಂದರೆ ದೇವರು ನಮ್ಮನ್ನು ನಂಬಿದ್ದಾನೆ. ಎಷ್ಟು ಜನ ವಿಶ್ವಾಸಿಸ್ತೀರ? ಇಲ್ಲಿರುವಂಥ ಎಲ್ಲರನ್ನ ದೇವರು ನಂಬಿದ್ದಾನೆ. ஆண்டவர் நீங்கள் எப்படி ஆண்டவரை நம்புறீங்களோ அவரும் உங்களை நம்பியிருக்கிறார். ಎಷ್ಟು ನೀವು ಅವರನ್ನು ನಂಬ್ತಿರೋ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಯನ್ನು ಕಳ್ಕೋಬೇಡಿ. ಆ ನಂಬಿಕೆಯನ್ನು ಕಳ್ಕೋಬೇಡಿ. ಯಾವುದೋ ಸ್ವಲ್ಪ ಆಸೆಗಳಿಗೋಸ್ಕರ, ಚಿಕ್ಕ ಚಿಕ್ಕ ಆಸೆಗಳಿಗೋಸ್ಕರ ದೊಡ್ಡ ದೊಡ್ಡ ಕರೆಯನ್ನು ಕಳ್ಕೋಬೇಡಿ. சின்ன சின்ன ஆசைகளுக்காக பெரிய அழைப்பை எழுந்து விடாதீங்கள். Hallelujah. Amen. Oh, small things, don't lose the calling. Great calling. The Bible says high calling. ದೊಡ್ಡ ಕರೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. 1 ತಿಮೋತಿ 1:12ನೇ ವಾಕ್ಯ. 1 ತಿಮೋತಿ 1:12, 1 ತಿಮೋತಿ 1:12, 1 ತಿಮೋತಿ 1:12.
ನಮ್ಮ ಕರ್ತನಾದ ಯೇಸು ಎಂಥ ವಾಕ್ಯ ರೀ. ನನ್ನ ಮೇಲಿನ ನಂಬಿಕೆಯಿಂದ, ಯಾರ ಮೇಲೆ ಏನಂತ ಹೇಳ್ತಾನೆ ಅಪೊಸ್ತಲನಾದ ಪೌಲ? ನಮ್ಮ ಕರ್ತನಾದ ನಮ್ಮ ಪ್ರಭುವಾದ ಕ್ರಿಸ್ತ ಯೇಸು ನನ್ನ ಮೇಲಿನ ನಂಬಿಕೆಯಿಂದ ಆತನ ಸೇವೆ ಮಾಡುವ ಈ ಕಾರ್ಯವನ್ನು ನನಗೆ ದಯಪಾಲಿಸಿದ್ದರಿಂದ ಹೋ ನರಸರ್ಬೆ ಹರ್ದಿ ರಸಿಕ್ರಿಯ, ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಆತನು ನನ್ನನ್ನು ಬಲಪಡಿಸುತ್ತಾನೆ. And I thank Christ our Lord who had enabled me, for that he counted me faithful, putting me into the ministry. தமிழ் என்ன இருக்குதுப்பா? என்னை பலப்படுத்துகிற நம்முடைய கர்த்தராகிய இயேசு கிறிஸ்து என்னை உண்மையுள்ளவன் என்று எண்ணி இந்த ஊழியத்துக்கு ஏற்படுத்தப்படினால் அவரை ஸ்தோத்தரிப்பேன். நீங்கள் கர்த்தரை நம்பினது போல கர்த்தர் உன்னையும் நம்பியிருக்கிறார். வைத்து தன்னுடைய அழைப்பை கொடுத்திருக்கிறார். ದೇವರು ನಿಮ್ಮನ್ನು ನಂಬಿದ್ದಾನೆ. ಏನಂತ ಹೇಳ್ತಾನೆ ಅಪೊಸ್ತಲನಾದ ಪೌಲ? ಕ್ರಿಸ್ತನು ಯೇಸು ನನ್ನ ಮೇಲೆ ನಂಬಿಕೆಯಿಂದ, ನನ್ನ ಮೇಲೆ ಇವತ್ತು ದೇವರು ನಮ್ಮನ್ನು ನಂಬಿ ಈ ಸೇವೆಯನ್ನು ಕೊಟ್ಟಿದ್ದಾನೆ. இந்த ஊழியத்தை ஆண்டவர் எங்கள் கையிலே கொடுத்திருக்கிறார். ನಾವು ಹೇಗೆ ಮಾಡಬೇಕು? ಅದಕ್ಕೆ ವಿ ಶುಡ್ ಬಿ ಫೇತ್ಫುಲ್. ನಾங்கள் ಉண்மையாக இருக்கணும். ಹಲ್ಲೆಲೂಯಾ. ದೇವರಲ್ಲಿ ನಾವೇನಾಗಬೇಕು? ನಂಬಿಕಸ್ಥರಾಗಿರಬೇಕು. ದೇವರ ವಾಕ್ಯ ಏನಂತ ಹೇಳುತ್ತೆ? பரிசுத்தாவி உங்கள் மேலே வரும்போது நீங்கள் பலனடைந்து யூதாயா, சமாரியா, ಯೆರೂಸಲೇಮ್ ಮೊದಲು, ಯೂದಾಯ, ಸಮಾರ್ಯ, ಭೂಮಿயின் ಕಡೇಸಿ ಪರ್ಯಂತರಂ ಎನಕ್ಕೆ ಹೇಳ್ರಿ. ವಾಕ್ಯ ಏನಂತಿದೆ? 1:8 ಅಪೊಸ್ತಲರ ಕೃತ್ಯಗಳು ಏನಂತಿದೆ? 1:8 ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ, ಆಕ್ಟ್ಸ್ 1:8, ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಇಡೀ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಮತ್ತು ಮೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ತಮಿಳಿನಲ್ಲಿ ಅಂತಿದೆ, பரிசுத்த ஆவி உங்களிடத்தில் வரும்போது நீங்கள் பலனடைந்து எருசலேமிலும் யூதாய முழுவதும் சமாரியாவிலும் பூமியின் கடைசி பரியந்தம் எனக்கு ಸಾಕ್ಷಿ சொல்றீர்கள். ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ್ದೀರಾ? ಸಾಕ್ಷಿಗಳಾಗಿರ್ತಾರ ಅಂತ ಹೇಳಿದ್ದೀರಾ? ಜೋರಾಗಿ ಹೇಳಿ, ವಾಕ್ಯ ಓದಿ. ಏನಂತಿದೆ? ನೀವೆಲ್ಲ ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ, ಏ ಸ್ವಾಮಿ, ನೀವೇ ಸಾಕ್ಷಿಯಾಗಿರಬೇಕು. ನೀವು ಸಾಕ್ಷಿ ಹೇಳಬಾರ್ದು. உங்களை பார்க்கும்போதே அவருக்கு தெரியணும் இவர் தேவ பிள்ளைகள் என்று சொல்லி. நீங்கள் தான் சாட்சியாக இருக்கணும். சாட்சி சொல்லக்கூடாது. என்ன சொன்னார் வசனம்? அப்படிதான் இருக்குதா? ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ ವಿಜಯಮ್ಮ, ಸಾಕ್ಷಿಯಾಗಿರಿ ಅಂದ್ರ ಇರಬೇಕು. ನಿಮ್ಮ ಜೀವಿತ ಹಂಗಿರಬೇಕು. ನಿಮ್ಮ ಅಕ್ಕಪಕ್ಕದ ಮನೆಯವರು ಹೇಳಬೇಕು, ನಿಜವಾಗಿಯೂ ಇವರು ದೇವರ ಮಕ್ಕಳು. ಸಾಕ್ಷಿ ಹೇಳಬಾರ್ದು. ಡೋಂಟ್ ವಿಟ್ನೆಸ್, பி எ விட்னஸ். ஹல்லேலூயா. ஷோ யுவர் லைஃப். உங்க வாழ்க்கையில் அது அப்படி இருக்கணும். அப்படித்தான் வாழ்ந்து காட்டணும். ನಿಮ್ಮ ಮೂಲಕ ದೇವರ ನಾಮ ದೋಷಿಸಲ್ಪಡಬಾರ್ದು. ಹಲ್ಲೇಲೂಯಾ. ನಿಮ್ಮ ಮೂಲಕ ಏನಾಗಬಾರ್ದು? ದೇವರ ನಾಮ, ಅಯ್ಯೋ ಇವರೆಲ್ಲ ಕ್ರಿಶ್ಚಿಯನ್ಸ್ ಅಂತೆ, என்ன ಕ್ರಿಶ್ಚಿಯನ್ಸ್ ಚರ್ಚಿಗೆ போறாரு, செய்வாதெಲ್ಲ செய்வாರು, ಚರ್ಚ್ಗೆ ಹೋಗ್ತಾರೆ, ಮಾಡಬಾರ್ದಲ್ಲ ಮಾಡ್ತಾರೆ ಅನ್ನಬಾರ್ದು. ಹಲ್ಲೇಲೂಯಾ. ನಿಮ್ಮ ಮನೆಗೆ ಬಂದು ಅವ್ರು ಹೇಳಬೇಕು, ಸಿಸ್ಟರ್ ನಿಮ್ಮ ದೇವರು ನಿಜವಾದ ದೇವರು, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೆ ಈ ಸಮಸ್ಯೆ ಇದೆ, எனக்கு இந்த மாதிரி உபத்திரவங்கள் உண்டு, எனக்காக ஜெபிங்க. சாட்சியாயிரு, உண்மையாயிரு. நான் ஊழியக்காரனல்ல, நோ சார், உங்கள் மேலே அழைப்பு இருக்குது. நீங்கள் ராஜாக்களாக லேவியராக உன்னை தெரிந்து கொண்டிருக்கிறார்.
ರಾಜವಂಶಸ್ಥರಾದ ಯಾಜಕರಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಯು ಆರ್ ಎ ರಾಯಲ್ ಪ್ರೀಸ್ಟ್ಹುಡ್ ಹೂ ಸ್ಟ್ಯಾಂಡ್ ಬಿಫೋರ್ ದ ಆಲ್ಮೈಟಿ ಗಾಡ್. ஆண்டவராக இயேசுவினுக்கு முன்பாக நின்று கொண்டு ஆராதனை செய்கிற ராஜாக்களாக லேவியராக உங்களை தெரிந்து கொண்டிருக்கிறார். ಯಾರ ಮುಂದೆ ನಿಂತ್ಕೊಳ್ತೀರಾ ನೀವು? ಯಾರ ಮುಂದೆ ನಿಂತ್ಕೊಳ್ತೀರಾ? ಹೇಳ್ರಿ. 1 ಅರಸರು 16ನೇ ಅಧ್ಯಾಯ 1ನೇ ವಾಕ್ಯ. 1 ರಾಜಾಕಳ್ 16, ಫಸ್ಟ್ ಕಿಂಗ್ 16. 3ನೇ ವರ್ಷದಲ್ಲಿ ಯೆಹೋವನು ಎಲಿಯನಿಗೆ ಹೋಗಿ, ರಾಜನಾದ ಅಹಾಬನನ್ನು ಭೇಟಿ ಮಾಡು, ನಾನು ಬೇಗ ಮಳೆಯನ್ನು ಸುರಿಸುತ್ತೇನೆ. 17ನೇ ಅಧ್ಯಾಯ. ಏನಾಗಿದ್ದಾನೆ? 17 ಅಧ್ಯಾಯ 17ನೇ ಅಧ್ಯಾಯ. ಅದರಲ್ಲೇ ಎಲಿಯನು ಗಿಲ್ಯಾದಿನ ತಿಷ್ಬಿ ಪಟ್ಟಣದ ಒಬ್ಬ ಪ್ರವಾದಿ. 1 ಫಸ್ಟ್ ಕಿಂಗ್ 17:1. ಎಲಿಯನು ರಾಜನಾದ ಅಹಾಬನಿಗೆ, ನಾನು ಇಸ್ರೇಲರ ದೇವರಾದ ಯೆಹೋವನ ಸೇವಕನಾಗಿದ್ದೇನೆ. ಅದು ಸರಿ ಇಲ್ಲ, ಆ ಭಾಷೆ ನಿಮ್ಮ ಟ್ರಾನ್ಸ್ಲೇಷನಲ್ಲಿ ಓದಿ. ಬಿಫೋರ್ ಹೂಮ್ ಐ ಸ್ಟ್ಯಾಂಡ್. ಏನಂತಿದೆ? ದ ಗಾಡ್ ಆಫ್ ಇಸ್ರಾಯೇಲ್. ಓದಿ ಅದನ್ನ 1ನೇ ವಾಕ್ಯ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವವನು ಅಹಾಬನಿಗೆ, ನಾನು ಜೋರಾಗಿ ಹೇಳಿ, ಸನ್ನಿಧಿ ಸೇವೆ ಮಾಡುವ ಇಸ್ರೇಲರ ದೇವರಾದ ಯೆಹೋವನ ಆಣೆ. ತಮಿಳು என்ன இருக்குதுப்பா? திஸ்பியனாத எலியா ஆகாபை நோக்கி, என் வாக்கின்படியே அன்று இந்த வருஷங்களிலே பனியும் மழையும் பெய்யாது இருக்கும் என்று இஸ்ரவேலின் தேவனாகிய கர்த்தருக்கு முன்பாக நிற்குகிறாய். ನೀವೆಲ್ಲಿದ್ದೀರಾ ಸರ್? ವೇರ್ ಯು ಸ್ಟ್ಯಾಂಡ್? ಎಲ್ಲಿ ನಿಂತ್ಕೊಳ್ಳುವಂಥವ್ರು ನೀವೆಲ್ಲ? ಜೋರಾಗಿ ಹೇಳ್ರಿ, ಕೈಗಳನ್ನು ಮೇಲೆ ಕೈತಿ. ಯಾರ ಮುಂದೆ ನಿಂತ್ಕೊಳ್ತೀರಾ? ಯು ಸ್ಟ್ಯಾಂಡ್ ಬಿಫೋರ್ ದ ಗಾಡ್ ಆಫ್ ಇಸ್ರಾಯೇಲ್. ಇಸ್ರೇಲರ ಸದಮಲ ಸ್ವಾಮಿಯ ಮುಂದೆ ನಿಂತುಕೊಳ್ಳುವಂತ ಯಾಜಕರು ನೀವು. ಆಮೆನ್. இஸ்ரவேலின் தேவனா இருக்கிற கர்த்தருக்கு முன்பாக நின்று கொள்கிற ஆசாரியர்கள் நீங்கள். ಯೇಸುವಿನ ರಕ್ತத்தினாலே, ಯೇಸುವಿನ ರಕ್ತದಿಂದ ಆ ಸ್ಥಾನ ದೇವರು ಕೊಟ್ಟಿದ್ದಾನೆ. ಏನಂತ ಹೇಳ್ದಾನ? ಅವನ ಅಡ್ರೆಸ್ ಏನು? ಎಲಿಯನ ಅಡ್ರೆಸ್ ಏನು? ಅವನುடைய ವಿಳಾಸಂ என்ன? ಕರ್ತருக்கு ಮುನ್பாக ನಿಕ್ಕುகிறவன். ಧೈರ್ಯ ಇದೆಯಾ ನಿಮಗೆ? ಧೈರ್ಯ ಇದೆಯಾ ಹೇಳೋದಿಕ್ಕೆ? ಎಷ್ಟು ಜನಕ್ಕೆ ಧೈರ್ಯ ಇದೆ? ಕೈಗಳನ್ನು ಮೇಲೆ ಕೆತ್ತಿ ಜೋರಾಗಿ ಹೇಳ್ರಿ, ನಾವು ಕರ್ತನ ಮುಂದೆ ನಿಂತುಕೊಂಡು ಆತನನ್ನ ಆರಾಧಿಸುವಂತ ಯಾಜಕರಾಗಿದ್ದೇವೆ. ರಾಜಾಕ್ಕಳಾಗ ಲೇವಿಯರಾಗ ಅವರು ತೆರೆದುಕೊಂಡಾರ್. ವಿ ಸ್ಟ್ಯಾಂಡ್ ಬಿಫೋರ್ ದ ಆಲ್ಮೈಟಿ ಗಾಡ್ ಹೂ ಇಸ್ ದ ಗಾಡ್ ಆಫ್ ಇಸ್ರೇಲ್. ಯಾರು ನೀವೆಲ್ಲ ಸುಮ್ಮನೆ ಏನೋ ಪೆದ್ದಾಗಿರಬೇಡ್ರಿ. ಈ ವರ್ಷದಿಂದ ದೇವರು ನಿಮ್ಮನ್ನು ಮಹಿಮೆಯಾಗಿ ಉಪಯೋಗಿಸ್ಕೊಳ್ತಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? கர்த்தர் உங்களை பயன்படுத்த போகிறார். எதுக்கென்று சொன்னால் அவருடைய வருகை மிக ಸಮೀಪம். ಆತನ ಬರುವಿಕೆ ಹತ್ತಿರವಾಗಿದೆ. ಆತನ ಬರೋದಕ್ಕಿಂತ ಮುಂಚೆ there is a revival. ஒரு பெரிய எழுப்புதல் ஆண்டவர் ಕಟ್ಟಳೆ ಇಡ போகிறார். ಒಂದು ದೊಡ್ಡ ಉಜ್ಜೀವನವನ್ನ ದೇವರು ಕಟ್ಟಳೆ ಇಡ್ತಾನೆ. ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಯಾರ್ಯಾರು ಜೀವಂತವಾಗಿದ್ದೀರಾ? ಜೋರ ಕೈಗಳನ್ನು ತಟ್ಟಿ ಅನ್ಯ ಭಾಷೆ ಮಾತಾಡಿ. ಜೋರಾಗಿ ಕೈಗಳೇ ತಟ್ಟಿ ಅನ್ಯ ಭಾಷೆಗಳೇ ಪೇಸನು. ஜோராக you should pray in the spirit. பரிசுத்தாவிலே நிரம்பி ஜெபிக்கவே வேண்டும். ஷாதா மர்தல ரக்கரல்ல பஷக்கது மக்கதபா ரெபபல சந்தரல ரோதபா ரெசெக்கரல ரோதல பஷக்கரல ரபபபபபபா உரிபப பஷந்தரபா. தேவர் ನಿಮ್ಮನ್ನು ನಂಬಿದ್ದಾனா? உங்களை நம்பியிருக்கிறார் ஆண்டவர்? உண்மையா இருக்கிறீங்களா? ಹೇಳ್ರಿ, ದೇವ್ರಿಗೆ ಮಾತು ಕೊಡ್ತೀರಾ? ಕೈಗಳ ಮೇಲೆ ಕೆತ್ತಿ ಹೇಳ್ರಿ,
ஆண்டவருக்கு முன்பாக நிற்குகிறவர் நீங்களல்ல. உண்மையா இருக்கிறீங்களா? நம்பிக்கஸ்தராಗಿ ಇರ್ತೀರಾ? ಏನಂತ ಹೇಳಿದ ಪೌಲ? ಪ್ರಭುವಾದ ಯೇಸು ನನ್ನ ನಂಬಿ ಈ ಸೇವೆಯನ್ನು ಕೊಟ್ಟಿದ್ದಾನೆ. என் மேலே விசுவாசத்தை ஆண்டவர் வைத்திருக்கிறார். அவர் கொடுத்த வேலையை நான் சரியாக செய்ய போகிறேன். ಆತನು ಕೊಟ್ಟ ಸೇವೆಯನ್ನು ನಾನು ಸರಿಯಾಗಿ ಮಾಡ್ತೇನೆಂಬುದಾಗಿ ನಂಬಿ ನನ್ನ ಕೈಯಲ್ಲಿ ದೇವರು ಈ ಸೇವೆಯನ್ನು ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಮೇಲೂ ಸೇವೆ ಇದೆ, ನಿಮ್ಮೆಲ್ಲರ ಮೇಲೂ ಕರೆ ಇದೆ. ನೀವು ಹೋಗಿ ಸುವಾರ್ತೆ ಸಾರಬೇಕೆಂಬುದಾಗಿ ದೇವರ ಉದ್ದೇಶ. ಯಾಕಂದರೆ ಈ ಸಭೆಯು ಮತ್ತು ದೇವಜನರು ಯಾರಿಗೆ ಸಂಬಂಧப்பட்டವರು? கர்த்தனிಗೆ ಸಂಬಂಧப்பட்டವರು. இந்த ஊழியமும் இந்த சபையும் நீங்கள் எல்லாம் யாருக்கு? நீங்கள் அடிமை இயேசுவுக்கு. இதுக்கென்று தென்னா அவர் தன் சுய ರಕ್ತத்தினாலே உன்னை மீட்டிருக்கிறார். ತನ್ನ ಸ್ವಂತ ರಕ್ತ ಕೊಟ್ಟು ನಿಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 20:28 ವಾಕ್ಯ, ಆಕ್ಟ್ಸ್ 20:28, ಅಪೊಸ್ತಲರ ನಡೆಮಳಿಗಳು 20:28. ದೇವರು ಆದ್ದರಿಂದ ನಿಮ್ಮ ವಿಷಯದಲ್ಲಿಯೂ ಪವಿತ್ರಾತ್ಮನು ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿಯೂ ಎಚ್ಚರಿಕೆಯಿಂದ ಇರಿ. ದೇವರು ತನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡಿರುವ ಸಭೆಗೆ ನೀವು ಕುರುಬರಾಗಿದ್ದೀರಿ. ஹல்லேலூயா. எங்கே ಈ ಸಭೆಯನ್ನು என்ன இருக்கு தமிழ்லப்பா? ஆகையால் உங்களை குறித்தும் தேவன் தம்முடைய சுய ரத்தத்தினாலே சம்பாதித்துக் கொண்ட தமது சபையை யார் ரத்தத்தினாலே சம்பாதித்துக் கொண்டார்? இந்த சபையை ನಾನು ಪರಿಶ್ರಮ ಮಾಡಿದ್ದಲ್ಲ, ನಾನು ತ್ಯಾಗ ಮಾಡಿದ್ದಲ್ಲ. ಯೇಸು ಸ್ವಂತ ರಕ್ತ ಕೊಟ್ಟು ನಿಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ. ಹಲ್ಲೇಲೂಯಾ. ಇಲ್ಲಿ ಸೇವೆ ಮಾಡುವಂತ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನೀವು ಸಂಪಾದನೆ ಮಾಡಿದ ಆತ್ಮ ಅಲ್ಲ ಅದು, ಯೇಸು ರಕ್ತ ಕೊಟ್ಟು ಸಂಪಾದನೆ ಮಾಡಿದ ಆತ್ಮಗಳು ಇವೆಲ್ಲ. ನಾನು ಕರ್ಕೊಂಡ್ಬಂದೆ ಪಾಸ್ಟರ್ ಸಭೆಗೆ, ನಾನೇ ಅವ್ರಿಗೆ ಸುವಾರ್ತೆ ಹೇಳಿದೆ. ನೀವು ಸುವಾರ್ತೆ ಹೇಳಿದೆ ಅಷ್ಟೇ, ರಕ್ಷಣೆ ಮಾಡಿದ್ದು ಯೇಸು. ಯಾಕಂದ್ರೆ ಅವನಿಗೋಸ್ಕರ ಯೇಸು ರಕ್ತ ಸುರಿಸಿದ್ದಾರೆ. ஹல்லேலூயா. ஓரொரு ஆத்மாவுக்கும் அவர் ரத்தத்தை சிந்திருக்கிறார். ಆಮೆನ್. ಸೊ ರಕ್ತವನ್ನೇ ಕೊಟ್ಟವರು ಸಭೆಯನ್ನ ಯಾವ ರೀತಿ ಆತ ಪರಿಪಾಲಿಸ್ತಾನೆ? ரத்தத்தை கொடுத்து இந்த சபையை அவர் கொண்டு கொண்டிருக்கிறாரு. அப்போ சபையை எவ்வளவு ஆண்டவர் நேசிக்கிறாரு. ದೇವರು ಎಷ್ಟು ಪ್ರೀತಿಸ್ತಾರೆ ನಿಮ್ಮನ್ನ ಪ್ರೀತಿಸುವಂತೆ ಆ ದೇವರು ಅವರ ಸೇವಕರು ನಂಬಿಕಸ್ಥರಾಗಿರಬೇಕೆಂಬುದಾಗಿ ಇದನ್ನು ನೋಡ್ತಾ ಇದ್ದಾನೆ. ஹல்லேலூயா. என்ன சொன்னார் ஆண்டவர்? பேதுருங்க என்னಂತ ಹೇಳಿದ್ರು? பேதுருನೇ, நீ நன்னன்னா ಪ್ರೀತಿಸ್ತೀಯಾ? நீ என்னை நேசிக்கிறியா? அவன் என்ன சொன்னான்? சொன்னாங்க. ಎಷ್ಟು ಸತಿ ಕೇಳಿದ್ರು ಯೇಸುಸ್ವಾಮಿ ಅವನ್ನ? ಜೋರಾಗಿ ಹೇಳ್ಬೇಕು ನನಗೆ. பின்னால இருக்கிற எவ்வளோ வாட்டி கேட்டார் ஆண்டவர்? எதுக்கு? 3 வாட்டி ஆண்டவர் தெரியாது என்று மறுதளித்தான். ಎಷ್ಟು ಸತಿ ಯೇಸುಸ್ವಾಮಿ ಗೊತ್ತಿಲ್ಲ ಅಂದ್ರು ಅವನು? ಎಷ್ಟು ಸತಿ ಗೊತ್ತಿಲ್ಲ ಅಂದ? ಕೋಳಿ ಕೂಗುವುದ್ರೊಳಗಡೆ ಎಷ್ಟು ಸತಿ ಯೇಸುಸ್ವಾಮಿ ಗೊತ್ತಿಲ್ಲ ಅಂದ? ಅದನ್ನೆಲ್ಲ ಬಗೆಹರಿಸಬೇಕಾಗಿತ್ತು. ಅವನ ದೋಷ ಫಲಗಳನ್ನು ನೀಗಿಸಬೇಕಾಗಿತ್ತು. ಅದಕ್ಕಾಗಿ ತಿರ್ಗಾ ಏನು ಮಾಡಿದ್ರು? ಪ್ರಶ್ನೆಯನ್ನು ಕೇಳಿದ್ರು. ಪೇತ್ರನೇ, ನೀನು ನನ್ನನ್ನು ಪ್ರೀತಿಸ್ತೀಯಾ? ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ಎಷ್ಟು ಜನ ಯೇಸುವನ್ನು ಪ್ರೀತಿಸ್ತೀರಾ? ನಿಮ್ಮ ಅವಶ್ಯಕತೆಗೋಸ್ಕರ ಅಲ್ಲ, ಉಂಗ ತೇವೇಕಾಗಲ್ಲ. ನಾಟ್ ಫಾರ್ ಯುವರ್ ನೀಡ್ ಸರ್. ನಿಮ್ಮ ಅವಶ್ಯಕತೆಗಾಗಿ ದರಿದ್ಬಿಟ್ಟು ಪ್ರೀತಿಸಬೇಡ್ರಿ. எனக்கு என்னமும் தேவையில்லை ஆண்டவரே, என் ஆசையெல்லாம் நீங்கத்தா, என் தேவையெல்லாம் நீங்கத்தா. ನನ್ನ ಆಸೆ, ನನ್ನ ಅವಶ್ಯಕತೆ ಎಲ್ಲ ನೀನೇ. ಮೈ ನೀಡ್ ಈಸ್ ಯು ಲಾರ್ಡ್. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣಮ್ಮ. ನಾನು ಏನೂ ಕೇಳಕ್ಕೆ ಬಂದಿಲ್ಲ ಸ್ವಾಮಿ, ಇಲ್ಲಿ ಜೋರಾಗಿ ಹೇಳೋಣ. ಎಲ್ಲ கரங்களை உயர்த்தி சொல்லலாமா? நான் எதையும் கேட்க இங்கே வரல, நான் உன்னை நேசித்து தான் இங்கே வந்திருக்கிறேன். ನಾನು ಏನನ್ನೂ ಕೇಳೋದಕ್ಕಿಲ್ಲಿ ಬಂದಿಲ್ಲ. ಅದು ಕೊಡು, ಇದು ಕೊಡು. ಐ ಡೋಂಟ್ ವಾಂಟ್ ಎನಿಥಿಂಗ್ ಲಾರ್ಡ್, ಐ ಡೋಂಟ್ ವಾಂಟ್ ಎನಿಥಿಂಗ್. ನನಗೇನೂ ಬೇಡ, ನೀ ಎಲ್ಲವನ್ನ ಕೊಟ್ಟಿದ್ದೀಯಾ. ನನಗೆ ನೀನು ಬೇಕು. ಪೊಸೆಸ್ ಇನ್ ಮೀ, ஆக்கியூபை இன் மீ, இன்க்ரீஸ் இன் மீ. என்னை ஆண்டவரே ஆக்கிரமித்துக் கொள்ளுங்கப்பா.
எனக்குள்ளே பெருங்குங்கோ நான் சிறுக வேண்டும். ನೀನು ಹೆಚ್ಚಾಗು, ನಾನು ಕಡಿಮೆಯಾಗಬೇಕು. ಕೈಗಳನ್ನು ಮೇಲೆ ಕೆತ್ತಿ ಅವ್ರನ್ನ ಸ್ತೋತ್ರ ಮಾಡೋಣ. ಎಲ್ಲ ಕೈಗಳನ್ನು ಕರಂಗಳೇ ಉಯರ್ತಿ ಅವರೇ ಉಯರ್ತಿಲ್ಲಮ್ಮ, ಯೇಸುವೆ ಉಯರ್ತಿಲ್ಲಮ್ಮ. இந்த சபை அவரை உயர்த்துகிற சபை. எக்ஸ்ட்ரா பேசுறதில்ல, ಯೇಸುವೆ ಮತ್ತು பேசுகிறோம். ಆಮೆನ್. ವಿ ಪ್ರೀಚ್ ಕ್ರೂಸಿಫೈಡ್ ಕ್ರೈಸ್ಟ್. ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಮಾತ್ರ ಪ್ರಸಂಗ ಮಾಡ್ತೇವೆ, ನಮಗೆ ಬೇರೆ ಗೊತ್ತಿಲ್ಲ. ನೀನೇ ಯೇಸಯ್ಯ ನಮ್ಮ ಸ್ತುತಿಗೆ ಯೋಗ್ಯನು. ಹೇಳ್ರಿ, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆವು. ನಿಮಗೆ ಆರಾಧನೆ ತಬಳದ್ ಬಿಟ್ಟು ಮಗೆ ಆರಾಧನೆ ಹೇಳಬೇಕೆಲ್ಲ. ನಿಮಗೆ ಆರಾಧನೆ, ನಿಮಗೆ ಹೇಳ್ರಿ, ನೀವೇ యేసయ్య, ನೀವೇ యేసయ్య ನಮ್ಮ ಸ್ತುತಿಗೆ ಯೋಗ್ಯನು. ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆವು. ನೀವೇ యేసయ్య ನಮ್ಮ ಸ್ತುತಿಗೆ ಯೋಗ್ಯನು. ನಿಮ್ಮ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆವು. ನಿಮಗೆ ಆರಾಧನೆ. ನಿಮಗೆ ಜೀವಾಂತ್ಯ ದಿನವೆಲ್ಲ, ಜೀವಾಂತ್ಯ ದಿನಗಳೆಲ್ಲ ನಾ ಮಾಡುವೆ. ನಿನ್ನ ಪ್ರಾಣ ನೀಡಿ ನಮ್ಮನ್ನು ಬದುಕಿಸಿದೆ. ನಿಮಗೆ ಆರಾಧನೆ. ನಿಮ್ಮ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ. ನಿಮಗೆ ನಿನ್ನ ಮಗನಾಗಿ ಮಾಡಿದೆ, ಅಧಿಕಾರ ನೀಡಿದೆ. ನಿನ್ನ ಮಗಳಾಗಿ ಮಾಡಿದೆ, ಅಧಿಕಾರ ನೀಡಿದೆ. ನೀತಿವಂತರಾಗಿ ನನ್ನ ಮಾಡಿದ ಯೇಸುವೆ. ನೀತಿವಂತರಾಗಿ ನಮ್ಮ ಮಾಡಿದ ಯೇಸುವೆ. ಹೇಳಿ, ನಿಮಗಾರಾಧನೆ. ನಿಮಗೆ ಜೀವಾಂತ್ಯ ದಿನವೆಲ್ಲ ಆರಾಧನೆ. ಜೀವಾಂತ್ಯ ನಾ ಮಾಡುವೆ ಆರಾಧನೆ. ಆಮೆನ್. ದೇವರು ನಿಮ್ಮನ್ನು ನಂಬಿದ್ದಾನೆ, ನೀವು ಅವ್ರನ್ನ ನಂಬಿದ್ದೀರಾ. ನಂಬಿಕಸ್ಥರಾಗಿ ಜೀವಿಸಿ. ಹಲ್ಲೆಲೂಯ. ಸಣ್ಣ ಸಣ್ಣ ವಿಷಯಕ್ಕೆ ಅವ್ರನ್ನ ಮಾರ್ಬಿಡಬೇಡಿ. ನಡೀತಾ ಇದೆ ಸಭೆಯಲ್ಲಿ ಇವತ್ತು. ಫಾರ್ ಸಮಥಿಂಗ್ ದೇ ವಿಲ್ ಸೆಲ್ ದ ಜೀಸಸ್. ಬಹಳ ದುಃಖಕರವಾದ ವಿಷಯ ಇದು. ಹಲ್ಲೆಲೂಯ. ಮರಿತಾலும் வாழ்ந்தாலும் ಯೇಸುವುಗಾಗಿ. ಬದುಕಿದರು ಸತ್ತರು ಯೇಸುವಿಗೋಸ್ಕರ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾ ಬದುಕಿದರು ಸತ್ತರು ಕ್ರಿಸ್ತನಿಗಾಗಿಯೇ. என்ன வாழ்க்கை இது? அவர் நீ அவரை நம்புறது மட்டுமல்ல, அவர் உன்னை நம்பியிருக்கிறார். ಅವರು ನಿಮ್ಮನ್ನು ನಂಬಿದ್ದಾರೆ. ಆಮೆನ್. ಯಾಕಂದರೆ ಸಭೆ ಅವ್ರದ್ದು. ಸಭೆ ಯಾರ್ದು? ಹಲ್ಲೆಲೂಯ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ನಾವು ಓದೋಣ, 15ರಿಂದ 17. ಯೋಹಾನ ಸುವಿಶೇಷಂ 21 15ರಿಂದ 17. ಜಾನ್ 21 15 to 17. ಅವರು ಊಟ ಮಾಡಿದ ಮೇಲೆ ಯೇಸು
ಸೀಮೋನ್ ಪೇತ್ರನಿಗೆ, ಯೋಹಾನನ ಮಗನಾದ ಸೀಮೋನನೇ, ಇಲ್ಲಿರುವ ಇವರು ನನ್ನನ್ನು ಪ್ರೀತಿಸುವುದಕ್ಕೆ, ಸೌಂಡ್ ಜಾಸ್ತಿ ಮಾಡ, ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ನೀ ನನ್ನನ್ನು ಪ್ರೀತಿಸುವೆಯೋ ಎಂದು ಕೇಳಿದನು. ಪೇತ್ರನು, ಹೌದು ಸ್ವಾಮಿ, ನಾನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ಗೊತ್ತಿದೆ ಎಂದನು. ಯೇಸು ಪೇತ್ರನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು. என்ன கேட்டார் மரியம்மா? பேதுருவே, ஆண்டவர் நீ என்னை நேசிக்கிறியா? நீ நேசிக்கிறியா ಯೇಸುವೆ? ಆಮೇಲೆ ಯೇಸುವನ್ನು ಪ್ರೀತಿಸ್ತೀರಾ? ಹೇಳ್ರಿ. ಪೇತ್ರನೇ ಅಂತ ಕೇಳಿದ್ರು, ಡು ಯು ಲವ್ ಮೀ? ಪ್ರೀತಿಸೋರಿಗೆ ಏನು ಕೊಡ್ತಾ ಇದ್ದಾರೆ? ಈಗ ಜವಾಬ್ದಾರಿ ಏನು ಕೊಡ್ತಾ ಇದ್ದಾರೆ? ಏನು ಜವಾಬ್ದಾರಿ ಕೊಡ್ತಾ ಇದ್ದಾರೆ? ನನ್ನ ಕುರಿಮರಿಗಳನ್ನು ಮೇಯಿಸು. ಏನು ಆಟುಕುಟ್ಟಿಗಳೇ? ಮೇಯ್ಪೆಯಾಗ. ಹಲ್ಲೆಲೂಯ. ನೋಡಿ, ದೇವರನ್ನು ಪ್ರೀತಿಸದೆ ಯಾರೂ ಸೇವೆ ಮಾಡೋದಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್. சுள்ளவெல்ல. ஆண்டவரை நேசிக்காவிட்டால் இங்கே ஊழியத்தை செய்ய முடியாது. அவரை நேசித்து தான் உங்களுக்கு ஊழியம் செய்யணும். If I doesn't love Jesus more than anything, anybody, I can't minister to you. ನಾನು ನಿಮಗೂ ಸೇವೆ ಮಾಡೋದಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಯೇಸುಸ್ವಾಮಿ, ನಿನ್ನ ಪ್ರೀತಿ ಎಷ್ಟಿದೆಯೋ ಅಷ್ಟು ನೀ ಜನಗಳನ್ನು ಪ್ರೀತಿಸ್ತೀಯ. ನನ್ನನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ಅವರನ್ನು ಪ್ರೀತಿಸ್ತೀಯ. ಹಲ್ಲೆಲೂಯ. ಎವಳೋ ಯೇಸುವೆ நேசிக்கிறீங்கோ? ಎವಳೋ ಎಷ್ಟು ಪ್ರೀತಿಸ್ತೀರ ಯೇಸು ಸ್ವಾಮಿಯನ್ನ? ಕೈಗಳನ್ನು ಮೇಲೆ ಕೆತ್ತಿ ಹೇಳಿ, ಐ ಲವ್ ಯು ಜೀಸಸ್. ನಾನು ನಿನ್ನ ತುಂಬ ಪ್ರೀತಿಸ್ತೇನೆ ಸ್ವಾಮಿ. ಅದರಿಂದ ನಿನ್ನ ಜನಗಳನ್ನು ಪ್ರೀತಿಸ್ತೇನೆ. ஐ வில் லவ் யுவர் பீப்பிள். உங்களுடைய பிள்ளைகளையும் நேசிக்கிறேன். ஹல்லேலூயா. ஆமென். The ministry is the ratio of the love that you are upon Jesus. ದೇವರ ಸೇವೆ ಅಂದರೆ ನೀವು ಎಷ್ಟು ಯೇಸುವನ್ನು ಪ್ರೀತಿಸ್ತೀರೋ ಅಷ್ಟು ಜನಗಳನ್ನು ಪ್ರೀತಿಸೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮಾಡೋದಕ್ಕಾಗಲ್ಲ ಸೇವೆ. ಹಾರ್ಟು ಕಠಿಣವಾಗಿದ್ದರೆ ಸೇವೆ ಮಾಡೋದಕ್ಕಾಗಲ್ಲ. இந்த இதயம் உடைக்கப்பட வேண்டும். ಈ ಹೃದಯ ಮೆಲ್ಟ್ ಆಗಬೇಕು. ನಮಗೆ ಹೊಸ ಹೃದಯವನ್ನು ಪವಿತ್ರಾತ್ಮನು ಕೊಟ್ಟಿದ್ದಾನೆ, ಕೊಡಬೇಕು. ಹಲ್ಲೆಲೂಯ. ஆண்டவர் அதை தான் கேட்டார். என்ன நேசிக்கிறியா? எஸ். என் பிள்ளைகளையும் என்ன செய்ய? ಅದಕ್ಕೇನು ಕೊಡು ಅಂದರು? ಫೀಡ್ ಮೈ ಶೀಪ್. ಫೀಡ್ ಮೈ ಶೀಪ್. ಏನಂತ ಹೇಳಿದ್ರು? ಎನ್ನುடைய ಆಡುಗಳೇ ಮೇಯ್ಪೆಯಾಗ. ನನ್ನ ಕುರಿಮರಿಗಳನ್ನು ಮೇಯಿಸು ಅಂದ್ರೇನು? ಟೇಕ್ ಓವರ್. ಅದ್ರ ಮೇಲ್ಗಡೆ ನಿನ್ನ ಕಣ್ಣುಗಳು ಸದಾ ಇರಲಿ. ಹಲ್ಲೆಲೂಯಾ. ಪ್ರೇ ಫಾರ್ ದೆಮ್. ಟೇಕ್ ಕೇರ್ ಫಾರ್ ದೆಮ್. ಅವರನ್ನು ನೀ ಪರಾಂಬರಿಸು. ಅವ್ರ ಮೇಲೆ ಕಣ್ಣುಗಳನ್ನಿಡು. ಅವರಿಗೋಸ್ಕರ ಪ್ರಾರ್ಥನೆ ಮಾಡು. ಅವರಿಗೆ ವಾಕ್ಯವೆಂಬ ಊಟವನ್ನು ಕೊಡು. ಅವ್ರ ಹಸಿವಿದ್ದಾಗ, ಅವರಿಗೆ ಬಡತನದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡು. ಅವ್ರ ಜ್ವರದಲ್ಲಿದ್ದಾಗ, ಅವ್ರು ಮಲಗಿದ್ದಾಗ ಅವರನ್ನು ಆರೋಗ್ಯಪಡಿಸು, ಆರೈಕೆ ಮಾಡು. ಅವರನ್ನು ಹೋಗಿ ನೋಡು, ಅವ್ರನ್ನ ಪರಾಂಬರಿಸು, ಅವ್ರನ್ನ ಮೇಲಕ್ಕೆತ್ತು. ನಾನು ನಿನಗೆ ಸೇವೆಯನ್ನು ಕೊಟ್ಟಿದ್ದೇನೆ. ಎಷ್ಟು ಸೇವೆಗಳು ಇವತ್ತು ದೇವರ ಪ್ರೀತಿಯಲ್ಲಿ ನಡೀತಾ ಇದೆ. ವಿತೌಟ್ த லவ் ஆஃப் காட். ஆண்டவர் அன்பு இல்லாமல் நடத்து கொண்டிருக்கிற ஊழியம் பணத்துக்காக, புகழுக்காக, ಬರೇ ಹಣ, ಹೆಸರು, ನಮ್ಗೆ ಆ ಗಾಡಿ ಬೇಕು, ಈ ಗಾಡಿ ಬೇಕು, ಆ ಕಾರ್ ಬೇಕು, ಕಾಂಗ್ರಿಗೇಷನ್ ತೆಕ್ಕೊಳ್ಳಿ ಎಂಬುದಾಗಿ ಅನೌನ್ಸ್ಮೆಂಟ್ ಮಾಡ್ತಿರುವಂಥ ಇವತ್ತಿನ ಸೇವಕರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನೋ, ಅದಕ್ಕೋಸ್ಕರ ದೇವರು ನಮಗೆ ಸೇವೆಯನ್ನು ಕೊಡಲಿಲ್ಲ. ನಾವು ಅವರನ್ನು ಪ್ರೀತಿಸಿದ್ದಾದರೆ ನಿಮ್ಮನ್ನು ಪ್ರೀತಿಸಬೇಕು. ನೀವು ಕೂಡ ದೇವ ಜನಗಳನ್ನು ಪ್ರೀತಿಸಬೇಕು. ಯೇಸುವನ್ನು ಪ್ರೀತಿಸ್ತೀರಾ? ಕೈಗಳನ್ನು ಮೇಲೆ ಕೆತ್ತಿ ತೋರಿಸಿ. ಯೇಸುವನ್ನು ಪ್ರೀತಿಸ್ತೀರಾ? ಹಾಗಾದರೆ ನೀವು ದೇವ ಜನರನ್ನು ಪ್ರೀತಿಸಬೇಕು. ಗಾಡ್ ಈಸ್ ಗುಡ್. ಎರಡನೇ ಸತಿ ಏನಂತ ಕೇಳಿದ್ರು? ಬೇಗ ನಾನು ಮುಗಿಸ್ತೇನೆ. 16వ ವಚನ 16. ಎರಡನೆಯ ಸಾರಿ. ಎಷ್ಟನೇ ಸತಿ ಈಗ? ಜೋರಾಗಿ ಹೇಳಿ. ರಂಡಾವ ವಾಟಿ. ಎರಡನೇ ಸಾರಿ ಯೇಸು ಪೇತ್ರನಿಗೆ, ಯೋಹಾನನ ಮಗನಾದ ಸೀಮೋನನೇ, ನೀ ನನ್ನನ್ನು ಪ್ರೀತಿಸುವೆಯೋ ಎಂದು ಕೇಳಿದನು. ಪೇತ್ರನು, ಹೌದು ಪ್ರಭುವೇ,
ನಾನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನಿಮಗೆ ಗೊತ್ತಿದೆ ಎಂದನು. ಯೇಸು ಪೇತ್ರನಿಗೆ, ನನ್ನ ಕುರಿಗಳನ್ನು ಜೋರಾಗಿ ಹೇಳ್ರಿ, ಮೊದಲನೇದು ಮೇಯಿಸು, ಎರಡನೇದು ಆಮೇನ್, ಫೀಡ್ ಮೈ ಶೀಪ್, ಎರಡನೇದು ಕಾಯಿ. 17ನೇ ವಾಕ್ಯ, 17ನೇ ವಚನ. ನನಗೆ ಇದ್ರ ಬಗ್ಗೆ ಪ್ರಕಟಣೆ ಯಾವ ಥರ ದೇವರು ಕೊಟ್ಟರೆ ಕೊಡ್ತೀನಿ. ಯೇಸು 3ನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನೀ ನನ್ನನ್ನು ಪ್ರೀತಿಸುವೆಯಾ ಎಂದು ಕೇಳಿದನು. ಯೇಸು, ನೀ ನನ್ನನ್ನು ಪ್ರೀತಿಸುವೆಯೋ ಎಂದು 3 ಸಾರಿ ಕೇಳಿದ್ದರಿಂದ ಪೇತ್ರನಿಗೆ ದುಃಖವಾಯಿತು. ಪೇತ್ರನು, ಪ್ರಭುವೇ, ನಿನಗೆ ಪ್ರತಿಯೊಂದು ತಿಳಿದಿದೆ, ನಾನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದು ನಿನಗೆ ಗೊತ್ತಿದೆ ಎಂದನು. ಯೇಸುವು ಪೇತ್ರನಿಗೆ, ನನ್ನ ಕುರಿಗಳನ್ನು ಮೇಯಿಸು. என் ஆடுகளே மெய்ப்பையாக, என் ஆடுகளே ಕಾತುಕೊಳ್ಳುವುದಾಗ, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಪಾಡು, ನನ್ನ ಸಭೆಯನ್ನು ಕಾಪಾಡು, ನನ್ನ ಜನಗಳನ್ನು ಕಾಪಾಡು. ಅವ್ರು ಅಳಿದು ಹೋಗಬಾರ್ದು. Hallelujah. Amen. Without the love of God, you can't do the ministry, sir. ದೇವರನ್ನು ಪ್ರೀತಿಸದೆ ಸೇವೆ ಮಾಡೋದಕ್ಕೆ ಆಗೋದಿಲ್ಲ. ನಾನೂ ಸೇವೆ ಮಾಡ್ತೀನಿ, ನಾನೂ ಪಾಸ್ಟರು, ನಾನೂ ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ನಾಟ್ ಪಾಸಿಬಲ್. ಕೆಲವು ದಿವಸ ಮಾತ್ರ ಮಾಡ್ಬೋದು ಅಷ್ಟೇ. நிரந்தரமாக செய்ய முடியாது. உன் அன்பினாலே யாரையும் நேசிக்க முடியாது. ಪರಿಶುದ್ಧಾವಿ ಅನ್ಬಿನಾಲೆ ಮಟ್ಟುಮೇ ನೇಸಿಕ ಮುಡಿಯೋ. ದೇವರ ಆತ್ಮನಿಂದ ಕೊಡಲ್ಪಟ್ಟಂತಹ ಆ ಒಂದು ಪ್ರೀತಿಯಿಂದ ಮಾತ್ರನೇ ಸೇವೆ ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಮೆನ್. ಹೊಟ್ಟೆ ತುಂಬಿಸಿಕೊಳ್ಳುವಂಥ ಸೇವೆ ಅಲ್ಲ ಇದು. ವೈತ್ ನೆರಪದಕ್ಕೆ ಊಳಿಯಮಲ್ಲ. ನಾಟ್ ಫಾರ್ ಯುವರ್ ಬೆಲ್ಲಿ, ಸ್ಟಮಕ್. ನೀವು ಕೊಡುವಂಥ ದಶಮಾಂಶಗಳು, ನೀವು ಕೊಡುವಂಥ ಕಾಣಿಕೆಗಳನ್ನು ತಿನ್ನೋದಕ್ಕೋಸ್ಕರನಾಗಿರಲಿಲ್ಲ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಿಲ್ಲ. ಎಸೇಕೆಲ್ 34 2ನೇ ವಾಕ್ಯ ಓದ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ಎಸೇಕೆಲ್ 34 2. ನರಪುತ್ರನೇ, ನೀನು ಇಸ್ರಾಯೇಲರ ಕುರುಬರ ಸಂಗಡ ನನ್ನ ಪರವಾಗಿ ಮಾತಾಡು. ಒಡೆಯನಾದ ಯೆಹೋವನು ಹೇಗೆನ್ನುತ್ತಾನೆ ಎಂದು ಅವರಿಗೆ ಹೇಳು. ಇಸ್ರಾಯೇಲರ ಕುರುಬರೇ, ನೀವಾಗಿಯೇ ಹೊಟ್ಟೆ ತುಂಬಿಸಿಕೊಳ್ತೀರಿ, ಇದು ಸರಿಯಲ್ಲ. ನಿಮ್ಮ ಮಂದೆಗೆ ನೀವು ಆಹಾರ ಯಾಕೆ ಒದಗಿಸಲಿಲ್ಲ? ಎಂಥ ವಾಕ್ಯ ನೋಡಿ. ಏನಾಗ ತಮಿಳ್ಳೆ? ಮನುಪುತ್ರನೇ, இஸ்ரவேலின் மெய்ப்பருக்கு விரோதமாக தீர்க்க தரிசனம் உரை. நீ தீர்க்க தரிசனம் உரைத்து அவர்களோடு சொல்ல வேண்டும் என்று என்ன சொன்னால், கர்த்தராகிய ஆண்டவர் மெய்ப்பருக்கு சொல்லுகிறார், தங்களையே மேய்த்து. யாரை மேய்க்க வேண்டும்? ஜனங்களை மேய்க்க வேண்டும். ஆனா என்ன வசனம் இருக்குது? தங்களையே மேய்த்துக் கொள்கிறார். இஸ்ரவேலின் மேய்ப்பருக்கு ஐயோ, மேய்ப்பர் மைப்பர் அல்லவோ மந்தையே மேய்க்க வேண்டும். நீங்கள் நெய்யை சாப்பிட்டு ಆಟು ಮೈರೆ ಉಡುಪಾಕಿ. ಏನಂತೆ? ನೀವು ತುಪ್ಪ ತಿಂತೀರಾ, ಆಡಿನ ಚರ್ಮವನ್ನು ತೆಗೆದು ಏನು ಮಾಡ್ತೀರಾ? ನಿಮ್ಮನ್ನು ನೀವೇ ಮೈಸ್ಕೊಳ್ತೀರಾ, ಆದರೆ ಮಂದೆಗೆ ಏನು ಕೊಡೋದಿಲ್ಲ? ಆಹಾರವನ್ನ. ಜೋರಾಗಿ ಹೇಳ್ರಿ, ಆಹಾರವನ್ನ. ದಿಸ್ ಇಸ್ ನಾಟ್ ಮಿನಿಸ್ಟ್ರಿ. இது ஊழியம் அல்ல, அட்டூழியம். அது தேவ ஜனங்களை பராமரிக்க வேண்டும். தேவ ஜனங்களுக்கு வசனம் என்று சொல்லுகிற வார்த்தையாலே அவரை ஃபீட் பண்ணணும். அவர் கஷ்டத்தில் இருக்கும்போது போய் பார்க்கணும், ಅವரை ಉಯರ್ತணும், ಅವ್ರನ್ನ ಎಂಕರೇಜ್ಮೆಂಟ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು, ಭಕ್ತಿ ವೃದ್ಧಿ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು, ಅವ್ರನ್ನ ಮೇಲೆ ಕೆತ್ತಬೇಕು. ಇದು ನಿಜವಾದ ಸೇವೆ. ಎಷ್ಟು ಜನ ಯೇಸುವನ್ನು ಪ್ರೀತಿಸ್ತೀರಾ? ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಪ್ರೀತಿಸಿ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ, ಎಲ್ಲ ದೇವ ಜನರನ್ನು ಪ್ರೀತಿಸಿ. ಎದ್ದು ನಿಂತ್ಕೊಂಡು